ನಾನು ಡಾಕ್ಟರ್ ಎಸ್ ಅಂಗಡಿ, ವಿಸ್ತರಣಾ ನಿರ್ದೇಶಕನಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೆಲಸ ಮಾಡುತ್ತಿದ್ದು, ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಬೇಕಾಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವೆನು. ICAR ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಿಂದ ಉತ್ತಮ ಮತ್ತು ಸುಸಜ್ಜಿತ ಮಣ್ಣು ಪರೀಕ್ಷೆ ಪ್ರಯೋಗಾಲಯ ಇದೆ. ಇತ್ತೀಚಿನ ದಿನಗಳಲ್ಲಿ ಮಣ್ಣು ಪರೀಕ್ಷೆ ಹಾಗೂ ಮಣ್ಣು ಪರೀಕ್ಷೆ ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಗಳು ರೈತರ ಜಾಗೃತಿಗೆ ಮುಂದಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಸಿರು ಕ್ರಾಂತಿಯ ನಂತರ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ದೊರೆಯುವ ಪ್ರಮಾಣ ಸೂಕ್ತವಾಗಿಲ್ಲ. ಇದರಿಂದ ಪೋಷಕಾಂಶಗಳು ಬೆಳೆಗೆ ಬೇಕಾದಷ್ಟು ಸಿಗುವುದಿಲ್ಲ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಆಧಾರಿತ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವುದು ಅವಶ್ಯ ಎಂದು ತಿಳಿದು ಬಂದಿದೆ. ಮಣ್ಣಿನ ಪರೀಕ್ಷೆಯಿಂದ ಬೆಳೆಗೆ ಬೇಕಾಗುವ ಗೊಬ್ಬರಗಳ ಪ್ರಮಾಣ, ಸೂಕ್ತವಾದ ಬೆಳೆ, ರಾಸಾಯನಿಕ ಗೊಬ್ಬರಗಳ ಖರ್ಚನ್ನು ಕಡಿಮೆ ಮಾಡಿ ಕೃಷಿಯಲ್ಲಿ ಬಳಸುವುದು ಮುಖ್ಯವಾಗಿದೆ. ICAR ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಮಣ್ಣು, ನೀರು, ಸಾವಯವ ಗೊಬ್ಬರ ಹಾಗೂ ಸಸ್ಯದ ಆಧಾರಿತ ಮೇಲೆ ಪೋಷಕಾಂಶಗಳ ಪ್ರಮಾಣಗಳನ್ನು ಕಂಡುಹಿಡಿದು ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ನೀಡಲಾಗುತ್ತದೆ. ಪ್ರಯೋಗಾಲಯದ ಸೌಲಭ್ಯಗಳನ್ನು ಧಾರವಾಡ ಜಿಲ್ಲೆಯ ರೈತರು ಅಲ್ಲದೆ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳು, ಸರ್ಕಾರಿ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು, ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ಕೂಡ ಈ ಸೌಲಭ್ಯಗಳನ್ನು ವಿಸ್ತರಿಸಲಾಗಿದೆ. ಮತ್ತು ಪೋಷಕಾಂಶಗಳನ್ನು ಅಂದರೆ ಪ್ರಧಾನ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಷ್, ಉಪಪ್ರಧಾನ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತು ಸಲ್ಫರ್ ಹಾಗೂ ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ, ತಾಮ್ರ, ಬೋರಾನ್, ಮೊಲಿಬ್ಡಿನಮ್, ಮ್ಯಾಂಗನೀಸ್, ಕ್ಲೋರಿನ್, ನಿಕ್ಕೆಲ್ ಅಲ್ಲದೆ ನೀರಿನಲ್ಲಿರುವ ರಸಸಾರ, ಲವಣಾಂಶ, ಉಳಿಯುವಿಕೆ ಸೋಡಿಯಂ ಕಾರ್ಬೋನೇಟ್ ಹಾಗೂ ಸೋಡಿಯಂ ಮಂದಗೆಟ್ಟು ಪ್ರಮಾಣಗಳನ್ನು ವಿಶ್ಲೇಷಣೆ ಮಾಡಿ ನೀರಾವರಿಗೆ ಶಿಫಾರಸು ಮಾಡಲಾಗುವುದು. ಈ ಪ್ರಯೋಗಾಲಯದ ಅಡಿಯಲ್ಲಿ ಸೂಕ್ಷ್ಮ ಹಾಗೂ ಸುಸಜ್ಜಿತ ಉಪಕರಣಗಳಾದ ಮೈಕ್ರೋಜಲ್ಡಾಲ್, ಸ್ಪೆಕ್ಟ್ರೋಫೋಟೋಮೀಟರ್, ಫ್ಲೇಮ್ ಫೋಟೋಮೀಟರ್, ಅಟೋಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಫೋಟೋಮೀಟರ್ ಇವುಗಳನ್ನು ಹೊಂದಿವೆ. ಇಲ್ಲಿಯವರೆಗೆ 2019ರಿಂದ ಅಂದರೆ ಸುಮಾರು 4 ವರ್ಷಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡವು 17,554 ಮಣ್ಣಿನ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ 58 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಆವರ್ತ ನಿಧಿಗೆ ಪ್ರಯೋಗಾಲಯದಿಂದ ಸಂದಾಯ ಮಾಡಲಾಗಿದೆ. ರೈತರು ICAR ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ತಮ್ಮ ಮಣ್ಣಿನ ಮಾದರಿಗಳನ್ನು ತಂದುಕೊಟ್ಟು ಅದನ್ನು ಪರೀಕ್ಷೆ ಮಾಡಿಸಿ ಮಣ್ಣಿನ ಆಧಾರದ ಮೇಲೆ ಪೋಷಕಾಂಶಗಳನ್ನು ಉಪಯೋಗ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದ ಮುಖ್ಯಸ್ಥರು ಅಥವಾ ಹಿರಿಯ ತಾಂತ್ರಿಕ ಅಧಿಕಾರಿಗಳು, ಮಣ್ಣು ವಿಜ್ಞಾನ ಇವರನ್ನು ಸಂಪರ್ಕಿಸಬಹುದಾಗಿದೆ.